ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗುರು ಅಪ್ಡೇಟ್. ಸಿದ್ದರಾಮಯ್ಯ ಸರ್ಕಾರನ ಮೋದಿಯವರು ಮತ್ತು ಬಿ ಜೆ ಪಿಯವರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂತಂದರೆ ನಿಮ್ಮ ಗ್ಯಾರಂಟಿ ಬಹುದಿನ ನಡೆಯೋದಿಲ್ಲ ಅಂತ ಬಿ ಜೆ ಪಿ ಅವಹೇಳನಕಾರಿ ಮಾತುಗಳನ್ನು ಹೇಳಿತ್ತು. ಈಗ ಬಿ ಜೆ ಪಿಯವರು ಹೇಳಿದ ಹಾಗೆ, ನಮ್ಮ ಮೋದಿ ಸರ್ಕಾರ ಅವರು ಹೇಳಿದ ಹಾಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಗ್ಯಾರಂಟಿಯನ್ನು ಜಾರಿ ಮಾಡಿ ಅದನ್ನು ಕೈಗೊಂಡು ನಡಿಲಿಕ್ಕೆ ಆಗ್ತಾಯಿಲ್ಲ, ಮತ್ತು ನಾವು ಕೊಟ್ಟ ಮಾತಿನಂತೆ ನಡೀತಾ ಇದ್ದೀವಿ ಅಂತ ಸುಳ್ಳು ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರ ಸರ್ಕಾರನ ಬಿ ಜೆ ಪಿಯವರು ಮತ್ತು ವಿರೋಧ ಪಕ್ಷದವರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ರಾಜ್ಯದ ಜನರು ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ನೀವು ಕೊಟ್ಟ ಮಾತಿನಂತೆ ನಮಗೆ ಈಗಾಗಲೇ ಹಣವನ್ನು ಕೊಟ್ಟಿದ್ದೀರಿ ಮತ್ತು ಗೃಹಲಕ್ಷ್ಮಿ ಕೂಡ ಕೊಟ್ಟಿದ್ದೀರಿ. ಹಾಗೆ ಈಗ 2-3 ತಿಂಗಳಿಂದ ರೇಷನ್ ಹಣ ಕೂಡ ಬಂದಿಲ್ಲ ಮತ್ತು ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ. ದಯವಿಟ್ಟು ನೀವು ನಮಗೆ ಅದನ್ನು ಯಥಾರೀತಿ ಕೊಟ್ಟರೆ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ನಡೆಸಲಿಕ್ಕೆ ನಮಗೆ ಕಷ್ಟ ಕಾಲದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ರಾಜ್ಯದ ಜನತೆ ಆಕ್ರೋಶ ಹೊರಹಾಕೋದಲ್ಲದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಯನ್ನು ನೋಡಿದ ಸರ್ಕಾರ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಈ ತಿಂಗಳಲ್ಲಿ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ 3 ತಿಂಗಳ ಹಣವನ್ನು ನಾವು 6,000 ರೂಪಾಯಿ ನಿಮ್ಮ ಖಾತೆಗೆ ಹಾಕ್ತೀವಿ. ಇನ್ನು ಮುಂದೆ ರೇಷನ್ಗೆ ಬೇಕಾದಂಥ ಹಣವನ್ನು ನಾವು ನಿಮಗೆ ಕೊಡೋದಿಲ್ಲ, ಅದರ ಬದಲಾಗಿ ಅಕ್ಕಿಯನ್ನು ನಾವು ಪ್ರತಿಯೊಂದು ವ್ಯಕ್ತಿಗೆ 5 kg ಅಂತೆ ನೀವು ಎಷ್ಟು ಕಾರ್ಡಲ್ಲಿ ಎಷ್ಟು ಮೆಂಬರ್ ಇರ್ತೀರೋ ಅಷ್ಟು ಅಕ್ಕಿಯನ್ನು ವಿತರಣೆ ಮಾಡ್ತೀವಿ ಅಂತ ಸರ್ಕಾರ ಈಗಾಗಲೇ ಹೇಳಿದೆ. ಇದಕ್ಕೂ ಮುಂಚೆ ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇರಲಿಲ್ಲ. ಸೊ ಅಕ್ಕಿ ನಮಗೆ ಶಾರ್ಟೇಜ್ ಇರೋದರಿಂದ ಅದಕ್ಕಾಗಿ ಹಣವನ್ನು ಕೊಡ್ತಾ ಇದ್ವಿ. ಈಗ ನಮಗೆ ಅಕ್ಕಿ ಪೂರೈಸಲು ಅನೇಕ ದವಸ ಧಾನ್ಯ ಹರಿದು ಬರ್ತಾ ಇದೆ. ಅದರಿಂದ ನಾವು ಹಣವನ್ನು ಸ್ಟಾಪ್ ಮಾಡಿ ನಿಮಗೆ ಪ್ರತಿಯೊಂದು ಕುಟುಂಬಕ್ಕೆ ನಿಮ್ಮ ರೇಷನ್ ಏನು ಬೇಕಾಗಿದೆ 5 kg ಅಕ್ಕಿಯನ್ನು ನಾವು ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಹೇಳಿದೆ. ಇನ್ನು ರಾಜ್ಯದ ಜನತೆ ಕೂಡ ಇದಕ್ಕೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಈಗಾಗಲೇ 3 ತಿಂಗಳ ರೇಷನ್ ಕೂಡ ಬಂದಿಲ್ಲ ಮತ್ತು ರೇಷನ್ಗೆ ಬರಬೇಕಾದ ಹಣ ಕೂಡ ಬಂದಿಲ್ಲ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ ಅಂತ ಆಯಾ ಜಿಲ್ಲೆಗಳಲ್ಲಿ ನೀವು ನೋಡ್ಬೋದು, ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಶಕ್ತಿ ಯೋಜನೆ ಅಂತ ರೇಟ್ ಹೆಚ್ಚು ಮಾಡಿ ಅನೇಕ ಬಡಬಗ್ಗರಿಗೆ ಮತ್ತು ಕೆಲಸ ಮಾಡೋರಿಗೆ, ಕಾರ್ಮಿಕರಿಗೆ ಹೋಗು ಬರೋಕ್ಕೆ ತುಂಬ ಹೊಡೆತವನ್ನು ಕಂಡಿದೆ ಅಂತ ಹೇಳ್ಬೋದು. ಇದರಿಂದ ಎಲ್ಲ ಸರ್ಕಾರ ಎಚ್ಚೆತ್ತುಕೊಂಡು ಬರಬೇಕಾದ ಎಲ್ಲ ರೈತರಿಗೆ ಮತ್ತು ಬಡವರಿಗೆ ಬೇಕಾದ ಅನುಕೂಲಗಳನ್ನು ಜಾರಿ ಮಾಡಿ ಕೊಡಬೇಕು ಅಂತ ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡ್ತೀವಿ. ಸೊ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು, ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.